ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಇವತ್ತು 3 ಮಹಾನಗರ ಪಾಲಿಕೆಗಳ ಫಲಿತಾಂಶ. ಸಿಎಂ ಬೊಮ್ಮಾಯಿಗೆ ಮೊದಲ ಅಗ್ನಿ ಪರೀಕ್ಷೆ. ಗೆಲ್ತಾರಾ ಸೋಲ್ತಾರಾ ಸಿಎಂ ಬೊಮ್ಮಾಯಿ? ಇದು ಪಾಲಿಕೆ ಫೈಟ್ ರಿಸಲ್ಟ್ ಲೈವ್. ಇವತ್ತು ರಾಜ್ಯದ 3 ಮಹಾನಗರ ಪಾಲಿಕೆಗಳ ಫಲಿತಾಂಶ ಇದೇನು ಕೆಲವೇ ಗಂಟೆಗಳಲ್ಲಿ ಪ್ರಕಟ ಆಗುತ್ತೆ. ಇನ್ನು 1 ಗಂಟೆ ಮಾತ್ರ ಬಾಕಿ ಇರೋದು ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗೋದಕ್ಕೆ. ಇದೊಂಥರ ಅಗ್ನಿ ಪರೀಕ್ಷೆ ಸಿಎಂಗೆ. ಹಾಗಾಗಿ ಮೊದಲ ಎಲೆಕ್ಷನ್ ಅನ್ನು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತಾರಾ ಸಿಎಂ ಅನ್ನೋ ಕುತೂಹಲ ಇದೆ. 3 ಮಹಾನಗರ ಪಾಲಿಕೆ ಹಾಗಾದ್ರೆ ಯಾರ ಮುಡಿಗೆ ಹೋಗುತ್ತೆ? ಎಲ್ಲಾ ಪಕ್ಷಗಳಲ್ಲೂ ಈಗ ಬಿರುಸಿನ ಚಟುವಟಿಕೆ ಆಗಿದ್ದನ್ನ ಗಮನಿಸಿದ್ವಿ. ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಮತದಾನದ ಪ್ರಕ್ರಿಯೆ ತನಕ ಏನೆಲ್ಲ ಕಸರತ್ತುಗಳನ್ನ ಪಕ್ಷಗಳು ಮಾಡಿದಾವೆ, ಈ ರಾಷ್ಟ್ರೀಯ ಪಕ್ಷಗಳೂ ಸೇರಿದಂತೆ ಅಂತ. ಈಗ ಮತ ಎಣಿಕೆ ಅಂದ್ರೆ ಮತದಾರರ ಮನದಾಳ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಈಗ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ, ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆ ಒಳಗಡೆ ಒಂದು ರಿಸಲ್ಟ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇನ್ನು ನ್ಯೂಸ್ 18 ಕನ್ನಡದಲ್ಲಿ ಫಲಿತಾಂಶದ ಕ್ಷಣದ ಮಾಹಿತಿಯನ್ನ ನಾವು ನೀಡ್ತಾ ಹೋಗ್ತೀವಿ. ಈಗ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಬಿಜೆಪಿಯ ಶಕ್ತಿ ಕೇಂದ್ರ ಅಂತಾನೆ ಬಿಂಬಿತವಾಗಿತ್ತು. ಬಟ್ ಅಲ್ಲಿನ ಒಳಬೇಗುದಿ ಏನಿದೆ ಸ್ವಪಕ್ಷೀಯರಲ್ಲೇ, ಅದೀಗ ಮತ್ತೆ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಾರಾ ಫೇಲ್ಯೂರ್ ಆಗ್ತಾರಾ ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಅಷ್ಟೇ ಕಾಂಗ್ರೆಸ್ ಪಾರುಪತ್ಯ ಇದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ. ಒಂದಿಷ್ಟು ಲೋಕಲ್ ಬದಲಾವಣೆ ಆಗಿರೋದು ಕಾಂಗ್ರೆಸ್ಗೆ ಮೈನಸ್ ಆಗಿದೆಯಾ ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ಇನ್ನು ಬೆಳಗಾವಿ, ಇಷ್ಟು ವರ್ಷಗಳ ಕಾಲ ಭಾಷಾ ಆಧಾರದ ಮೇಲೆ ಆ ಭಾಗದಲ್ಲಿ ಚುನಾವಣೆ ನಡೀತಾ ಇತ್ತು. ಒಂಥರ ವಿಭಿನ್ನ ರೀತಿಯಲ್ಲಿ ಚುನಾವಣೆ ಆ ಭಾಗದಲ್ಲಿ ನಡೀತಾ ಇದ್ದಿದ್ದು. ಹಾಗಾಗಿ ಈ ಬಾರಿ ಮೊದಲ ಬಾರಿಗೆ ಚಿಹ್ನೆ ಅಂದ್ರೆ ಪಕ್ಷಗಳ ಚಿಹ್ನೆ ಮೇಲೇನೆ ಈಗ ಚುನಾವಣೆ ನಡೆದಿರೋದು. ಹಾಗಾಗಿ ಫಲಿತಾಂಶಗಳು ಒಂದೊಂದು ಕಡೆಯಲ್ಲಿ ಒಂದೊಂದು ಥರದ ಮೇಲೆ ಅಂದ್ರೆ ಸ್ಟ್ರಾಟಜಿ ಇದ್ದೇ ಇರುತ್ತೆ. 3 ಕಡೆ ಮಹಾನಗರ ಪಾಲಿಕೆ ಅಂತಂದ್ರೆ 3 ಕಡೆ ಒಂದೇ ಥರ ಏನು ಇರೋದಿಲ್ಲ. ಅಲ್ಲಿ ಸ್ಟ್ರಾಟಜಿ ಬೇರೆ ಇರುತ್ತೆ, ಲೋಕಲ್ ಪಾಲಿಟಿಕ್ಸ್. ಹಾಗಾಗಿ ಇನ್ನೇನು 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ಒಂದು ರಿಸಲ್ಟ್ ಗೊತ್ತಾಗಿರುತ್ತೆ. ಫಸ್ಟಿಗೆ ಬೆಳಗಾವಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಬಿಡ್ತೀವಿ. ಬೆಳಗಾವಿ ಪಾಲಿಕೆ ಚುಕ್ಕಾಣಿ ಹಾಗಾದ್ರೆ ಈ ಬಾರಿ ಯಾವ ಪಕ್ಷದ ಪಾಲಾಗುತ್ತೆ ನೋಡಿ. ಕಳೆದ 30 ವರ್ಷಗಳ ಬಳಿಕ MES ಅಳಿಯುತ್ತಾ ನೋಡಬೇಕು. ಯಾಕಂದ್ರೆ ಪ್ರಾಬಲ್ಯ ಇದ್ದಿದ್ದೆ ಅವ್ರದ್ದು. ರೀಸೆಂಟ್ ಆಗಿ ನಡೆದಂತ ಲೋಕಸಭೆ ಎಲೆಕ್ಷನ್ ಅಲ್ಲಿ ನಾವು ನೋಡಿದ್ರು ಕೂಡ MES ಅಭ್ಯರ್ಥಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ ಅಲ್ಲಿ. ಹಾಗಾಗಿ ಈ ಬಾರಿ ಮತ್ತೆ ಮತದಾರ MES ಕಡೆಗೆ ಒಲಿತಾನ ಅಥವಾ ಒಂದಿಷ್ಟು ಸ್ಟ್ರಾಟಜಿ ಬದಲಾಗಿದೆ. ಈಗ ಒಂದಿಷ್ಟು ಕಸರತ್ತುಗಳನ್ನು ರಾಜಕೀಯ ಪಕ್ಷದ ನಾಯಕರು ಮಾಡಿದ್ದಾರೆ ಆ ವೋಟ್ಗಳನ್ನು ವಿಭಜನೆ ಮಾಡೋ ನಿಟ್ಟಿನಲ್ಲಿ. ಹಾಗಾಗಿ ಬೆಳಗಾವಿಯಲ್ಲಿ ಬಿಜೆಪಿ ಪಾರುಪತ್ಯ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ ನೋಡಿ. 58 ವಾರ್ಡ್ಗಳಲ್ಲಿ 385 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಬೆಳಗಾವಿಯ BK ಪಾಟೀಲ್ ಹೈಸ್ಕೂಲ್ನಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳಾಗಿದೆ. 12 ಕೊಠಡಿಗಳಲ್ಲಿ ಮತ ಎಣಿಕೆಗೆ ಜಿಲ್ಲಾಡಳಿತ ಈಗ ತಯಾರಿಗಳನ್ನು ಮಾಡಿಕೊಂಡಿದೆ. ಇನ್ನು ಈಗ ಮತ ಎಣಿಕೆ ಕೇಂದ್ರದ ಸುತ್ತ 144 ಸೆಕ್ಷನ್ ಜಾರಿ, ವಿಜಯೋತ್ಸವ, ಪಟಾಕಿ ಸಿಡಿಸಂಗಿಲ್ಲ, ಅಂದ್ರೆ ಸಂಭ್ರಮಾಚರಣೆ ಮಾಡಂಗಿಲ್ಲ, ಅದಕ್ಕೆಲ್ಲ ನಿಷೇಧ ಇದ್ದೇ ಇದೆ. ಬಟ್ ಅಭ್ಯರ್ಥಿಗಳ ಎದೆಯಲ್ಲಿ ಈಗ ಢವ ಸ್ಟಾರ್ಟ್ ಆಗಿದೆ. ಇಷ್ಟು ವರ್ಷಗಳ ಕಾಲ ಭಾಷಾ ಆಧಾರದ ಮೇಲೆ ಪಾಲಿಕೆ ಚುನಾವಣೆ ನಡೀತಾ ಇತ್ತು. ಈಗ ಮತ ಎಣಿಕೆ ಪ್ರಕ್ರಿಯೆಗೆ ಸಿದ್ಧತೆಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಯಾವ ತರ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಈಗ ಕೋವಿಡ್ ಕಾಲ ಬೇರೆ ಆಗಿರೋದ್ರಿಂದ ಈ ಭದ್ರತೆ ಜೊತೆಯಲ್ಲಿ ಸ್ವಚ್ಛಗೊಳಿಸೋದು, ಸ್ಯಾನಿಟೈಸ್ ಮಾಡೋದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಕೂಡ ಅಲ್ಲಿ ಫಾಲೋ ಮಾಡಬೇಕಾಗತ್ತೆ. ಅದನ್ನು ಕೂಡ ಮೇಂಟೈನ್ ಮಾಡೋ ದೃಷ್ಟಿಯಿಂದ ಒಂದಿಷ್ಟು ಸಿದ್ಧತೆಗಳನ್ನು ಅಲ್ಲಿ ಮಾಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. 7:15 ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. 12 ಗಂಟೆ ವೇಳೆಗೆಲ್ಲ ರಿಸಲ್ಟ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಇನ್ನು ಬೆಳಗಾವಿ ವಿಚಾರವಾಗಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದಾದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, MES ಪ್ರಾಬಲ್ಯ ಮೆರಿತಾ ಇತ್ತು. ಅಂದರೆ ಮರಾಠಿಗರು MESಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರಿಂದ ಬೆಳಗಾವಿ ಪ್ರತಿ ಬಾರಿ ಪಾಲಿಕೆ ಅವ್ರ ಪಾಲಾಗ್ತಿತ್ತು, MES ಪಾಲಾಗ್ತಾ ಇತ್ತು. ಬಟ್ ಇವಾಗ ಸ್ಟ್ರಾಟಜಿಯನ್ನು ನಾವು ನೋಡೋದಾದ್ರೆ ಭಾಷಾ ಆಧಾರ ಅಲ್ಲ, ಈ ಬಾರಿ ಪಕ್ಷಗಳ ಚಿಹ್ನೆಗಳ ಮೇಲೇನೆ ಈಗ ವೋಟಿಂಗ್ ನಡೆದಿರೋದ್ರಿಂದ ಮತದಾನ ನಡೆದಿದೆ. ಅಂದರೆ ರಾಜಕೀಯ ಪಕ್ಷಗಳು ಕೂಡ
ಈ ಬಾರಿ ಒಂದಿಷ್ಟು ಬದಲಾವಣೆಯನ್ನ ಬಯಸಿ ಈ ಥರದೊಂದು ರೂಲ್ಸನ್ನು ಮಾಡ್ಕೊಂಡಿದ್ರು. ಮತ್ತು ನಾವು ನೋಡೋದಾದರೆ ಪ್ರತಿ ಬಾರಿ ಮರಾಠಿಗರು, ಕನ್ನಡದವರು, ಉರ್ದು ಮಾತಾಡೋರು ಈ ಥರ ಒಂದು ಡಿವಿಷನ್ ಆಗಿಬಿಟ್ಟು ಅಲ್ಲಿ ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ರು. ಬಟ್ ಈ ಬಾರಿ BJP, ಕಾಂಗ್ರೆಸ್, ಆಪ್ ಮತ್ತು MIM ಈ ಥರದ್ದೆಲ್ಲ ರಾಜಕೀಯ ಪಕ್ಷಗಳ ಚಿಹ್ನೆ ಆಧಾರದ ಮೇಲೆ ಮತದಾರರು ಈಗ ವೋಟಿಂಗನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕೊನೆ ಹಂತದ ಸಿದ್ಧತೆಗಳು ಮತ್ತೆ ಅಭ್ಯರ್ಥಿಗಳಲ್ಲಿ ಢವಢವ ಯಾವ ತರ ಇದೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ಜಾಯಿನ್ ಆಗಿದ್ದಾರೆ, ನಮ್ಮ ಬೆಳಗಾವಿ ರಿಪೋರ್ಟರ್. ಚಂದ್ರಕಾಂತ್ ಸುಗಂಧಿ, ಬಹಳಷ್ಟು ಕುತೂಹಲ ಇರೋದೀಗ ಬೆಳಗಾವಿಯಲ್ಲಿ. ಅಫ್ಕೋರ್ಸ್ 3 ಪಾಲಿಕೆಗಳಲ್ಲಿ ಏನಾಗುತ್ತೆ ಅಂತ ಇದ್ದೇ ಇರುತ್ತೆ, ಬಟ್ ಬೆಳಗಾವಿ ಸ್ವಲ್ಪ ವಿಭಿನ್ನವಾಗಿ ನಿಲ್ಲುತ್ತೆ ಎಲ್ಲ ವಿಚಾರವಾಗಿ ನಾವು ನೋಡಿದಾಗ. ಹಾಗಾಗಿ ಈಗ ಕೊನೆ ಹಂತದಲ್ಲಿ ಸಿದ್ಧತೆಗಳು ಯಾವ ತರ ನಡೀತಾ ಇದೆ? ಇನ್ನೇನು 7:15 ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ, 8 ಗಂಟೆಯಿಂದ ಈಗ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತಲ್ಲ. ಸೊ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ, ಮತ್ತೆ ಅಲ್ಲಿನ ಸಿದ್ಧತೆಗಳು ಕೋವಿಡ್ ಟೈಮ್ ಆಗಿರೋದ್ರಿಂದ? ಶರ್ಮಿತಾ ಶೆಟ್ಟಿ, ಬೆಳಗಾವಿಯ BK ಮಾಡೆಲ್ ಹೈಸ್ಕೂಲ್ನಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಇನ್ನು ಮಹಾನಗರ ಪಾಲಿಕೆಯ ಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು. 12 ರೂಮ್ಗಳಲ್ಲಿ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಈಗಾಗಲೇ ಏನಂದ್ರೆ ಮತ ಎಣಿಕೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದ ಇತರ ಸಿಬ್ಬಂದಿ ಈಗ ಮತ ಎಣಿಕೆ ಕೇಂದ್ರವನ್ನು ಪ್ರವೇಶ ಮಾಡ್ತಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುತ್ತೆ. ನೋಡಬಹುದು ಈಗ BK ಮಾಡೆಲ್ ಹೈಸ್ಕೂಲ್ನ ದೃಶ್ಯ ಇದು. ಈಗಾಗಲೇ ಅಧಿಕಾರಿಗಳು ಬಂದು ಹೊರಗಡೆ ನಿಂತ್ಕೊಂಡಿದ್ದಾರೆ. ಇನ್ನು 7:30ಕ್ಕೆ ಸರಿಯಾಗಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುತ್ತೆ. 3 ಮಹಡಿಯ ಈ ಒಂದು ಕಾಲೇಜಿನಲ್ಲಿ 3 ಕಡೆಗಳಲ್ಲಿ ಅಂದ್ರೆ 12 ರೂಮ್ಗಳಲ್ಲಿ ಒಂದು ಮತ ಎಣಿಕೆ ನಡೆಯಲಿದೆ. ಒಂದು ರೂಮ್ಗಳಲ್ಲಿ 5 ರಿಂದ 6 ವಾರ್ಡ್ಗಳ ಮತ ಎಣಿಕೆ ಕಾರ್ಯ ನಡೆಸಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ. ಅಲ್ಲೇ ಪಕ್ಕದಲ್ಲೇ ಸ್ಟ್ರಾಂಗ್ ರೂಮ್ ಇರುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ EVM ಗಳನ್ನ ರೂಮ್ಗೆ ತೆಗೆದುಕೊಂಡು ಹೋಗಿ ಮತ ಎಣಿಕೆ ಮಾಡಲಾಗುತ್ತೆ. ಒಂದು ರೂಮ್ಗಳಲ್ಲಿ 3 ಟೇಬಲ್ ವ್ಯವಸ್ಥೆ ಮಾಡಲಾಗಿದೆ. 2 EVM ಮತ ಎಣಿಕೆಗೆ, ಒಂದು ಅಂಚೆ ಮತಗಳ ಎಣಿಕೆಗೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. BK ಮಾಡೆಲ್ ಹೈಸ್ಕೂಲ್ನಲ್ಲಿ ಈಗ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಕೌಂಟರ್ಗಳನ್ನ ಮಾಡಲಾಗಿದೆ. ಅಂದ್ರೆ ಯಾವ ವಾರ್ಡ್ ಅಲ್ಲಿ ಎಲ್ಲೆಲ್ಲಿ ಯಾವ ರೂಮ್ ನಲ್ಲಿ ಯಾವ ವಾರ್ಡ್ ಮತ ಎಣಿಕೆ ನಡೆಯುತ್ತೆ ಅಂತ ಹೇಳಿ ಕೌಂಟಿಂಗ್ ಮಾಡಲಾಗಿದೆ. ಇನ್ನು ಅದು ಮೊದಲೇ ಬಂದಿರತಕ್ಕಂಥ ಅಭ್ಯರ್ಥಿಗಳು ಏಜೆಂಟ್ಗಳನ್ನ ಅಲ್ಲಿ ಕೂತ್ಕೊಳ್ಳಕ್ಕೆ ಹೇಳ್ತಿದ್ದಾರೆ. ಮತ್ತು BK ಮಾಡೆಲ್ ಹೈಸ್ಕೂಲ್ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಲಾಗಿದ್ದು, ಯಾವುದೇ ಸಭೆ ಸಮಾರಂಭ ಮತ್ತು ವಿಜಯೋತ್ಸವ ಈ ರೀತಿ ಯಾವುದಕ್ಕೂ ಕೂಡ ಈ ಒಂದು ಅನುಮತಿಯನ್ನು ನೀಡಿಲ್ಲ. ಕೋವಿಡ್ ರೂಲ್ಸ್ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಬೆಳಗಾವಿಯಲ್ಲಿ ನಡೆದಿವೆ. ಇದೇ ಪ್ರಥಮ ಬಾರಿಗೆ ಚುನಾವಣೆ ಅಂದ್ರೆ ಪಕ್ಷದ ಚಿಹ್ನೆ ಮೇಲೆ ಚುನಾವಣೆ ನಡೆದಿದ್ದು, ಇದು ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಶರ್ಮಿತಾ ಶೆಟ್ಟಿ, ಫೈನ್. ನಾವು ಆಗ್ಲಿಂದ ಚರ್ಚೆ ಮಾಡ್ತಿದ್ದು ಚಂದ್ರಕಾಂತ್ ಸುಗಂಧಿ, ಈ ಕನ್ನಡದ ಅಸ್ಮಿತೆ ವಿಚಾರ ಇರ್ಬೋದು, ಅಂದ್ರೆ ಮರಾಠಿಗರ ಪ್ರಾಬಲ್ಯ ಅಲ್ಲಿ ಜಾಸ್ತಿ ಇದೆ, ಕನ್ನಡ ಮಾತಾಡೋರು ಅಥವಾ ಗಡಿ ವಿಚಾರ ಇಂಥದ್ದೆಲ್ಲ ಮುಂದೆ ಬರ್ತಾ ಇತ್ತು. ಈ ತರ ಲೋಕಲ್ ಪಾಲಿಟಿಕ್ಸ್ ಇರ್ಬೋದು, ಲೋಕಸಭೆ ಚುನಾವಣೆ ತನಕನೂ ಕೂಡ, ಇಲ್ಲಿಂದ ಹಿಡಿದು ಅಲ್ಲಿ ತನಕನೂ ಕೂಡ ಈ ಎಲ್ಲ ವಿಚಾರಗಳು ಕೂಡ ಒಂದು ರಾಜಕೀಯ ಪಕ್ಷಗಳಿಗೆ ಸ್ಟ್ರಾಟಜಿ ಆಗೇ ಆಗುತ್ತೆ. ಬಟ್ ಕಳೆದ ಲೋಕಸಭೆ ಚುನಾವಣೆ ನಾವು ನೋಡಿದಾಗ MES ಅಭ್ಯರ್ಥಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಗಳು ಸಿಕ್ಕಿದ್ರಿಂದ ಮತ್ತೆ MES ಪ್ರಾಬಲ್ಯನೇ ಜಾಸ್ತಿ ಆಗೋ ನಿಟ್ಟಿನಲ್ಲಿ ಯಾವ ತರ ಚರ್ಚೆಗಳಾಗ್ತಿದೆ, ಅಥವಾ ಏನಾದರೂ ಬದಲಾವಣೆ ಆಗಬಹುದು ಅಂತ ಏನಾದರೂ ಅಲ್ಲಿ ಚರ್ಚೆಗಳು ನಡೀತಾ ಇದೆಯಾ? ಖಂಡಿತವಾಗ್ಲೂ ಶರ್ಮಿತಾ ಶೆಟ್ಟಿ, ಈ ಬಾರಿ MESಗೆ ಯಾವುದೇ ಚುನಾವಣಾ ಅಸ್ತ್ರ ಇರಲ್ಲ. ಕಳೆದ ಬಾರಿ ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಏನು ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾಕಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಾಠಿಗರ ಅಸ್ಮಿತೆಗೆ ಧಕ್ಕೆ ಆಗುತ್ತೆ ಅಂತೇಳಿ MES ಪ್ರಚಾರ ಮಾಡಿತ್ತು. ಜೊತೆಗೆ BJP ಕಾಂಗ್ರೆಸ್ ಕೂಡ ಮರಾಠಿಗರನ್ನ ಮತವನ್ನ ಒಲಿಸಿಕೊಳ್ಳುವುದರಲ್ಲಿ ವಿಫಲವಾಗಿದ್ರು. ಪ್ರಮುಖವಾಗಿ BJP ಸರ್ಕಾರ ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮವನ್ನ ಮಾಡಿ ಮರಾಠಿಗರನ್ನ ಇನ್ನು BJP ಹತ್ತ ಸೆಳೆಯುವ ಪ್ರಯತ್ನ ಮಾಡಿತ್ತು. ಆದರೂ ಅದು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ BJPಗೆ ಹಿನ್ನಡೆ ಆಗಿದ್ದರಿಂದ ಈ ಒಂದು ಚುನಾವಣೆ ಅಂದ್ರೆ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ. ಈ ಚುನಾವಣೆಯ ಮೇಲೆ ಈಗ ನಿರೀಕ್ಷೆ ಇರತಕ್ಕಂಥದ್ದು MESಗೆ ಜನ ಏನು ಮತ ನೀಡ್ತಾರ, ಅಥವಾ ಈ ಹಿಂದಿನ ಏನು ವಿಚಾರಗಳಿಗೆ ಜನ ಭಾಷೆಗೆ ಏನು ಮನ್ನಣೆ ಹಾಕಲ್ವಾ, ಬೆಳಗಾವಿ ಅಭಿವೃದ್ಧಿಗೆ ಮಾತ್ರ ಮನ್ನಣೆ ಹಾಕ್ತಾರ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಬೆಳಗಾವಿಯಲ್ಲಿ ಸ್ಥಳೀಯವಾಗಿ 2 BJP ಶಾಸಕರಿದ್ದಾರೆ. ಜೊತೆಗೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಜಾರಿಯಾಗಿದ್ದು 1,000ಕ್ಕೂ ಹೆಚ್ಚು ಕೋಟಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ BJP ಈ ಬಾರಿ ಅಂದ್ರೆ ಪಕ್ಷದ ಚಿಹ್ನೆ ಮೇಲೆ ಚುನಾವಣೆ ಎದುರಿಸಲೇ ಸಹಜವಾಗಿ BJP ಮತ್ತು ಕಾಂಗ್ರೆಸ್ಗಳು ಎರಡೂ ಅನೌನ್ಸ್ ಮಾಡಿದ ಬಳಿಕ ಉಳಿದವರೆಲ್ಲರೂ ಕೂಡ ಈಗ ಬೆಳಗಾವಿಗೆ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಈ ಬಾರಿ ಭಾಷೆಯನ್ನು ಹೊರತುಪಡಿಸಿ ರಾಜಕಾರಣ ಮಾಡಬೇಕು, ಭಾಷೆಯನ್ನು ಹೊರತುಪಡಿಸಿ ಇಲ್ಲಿ ಚುನಾವಣೆ ಮಾಡಬೇಕು ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆ ವಿಚಾರವನ್ನು ನಿಂತ್ಕೊಂಡೇ ಈಗ ಎಲ್ಲ ರೀತಿ ಪ್ರಚಾರವನ್ನು ನಡೆದಿದೆ. ಪ್ರಮುಖವಾಗಿ MES ಏನು 58 ವಾರ್ಡ್ಗಳ ಪೈಕಿ ಕೇವಲ 21 ವಾರ್ಡ್ಗಳಿಗೆ ಮಾತ್ರ ಅಭ್ಯರ್ಥಿಯನ್ನ ನಿಲ್ಲಿಸಲು ಸಫಲವಾಗಿದ್ದು, ಇದು ಚುನಾವಣೆ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು.
ಶರ್ಮಿತಾ ಶೆಟ್ಟಿ. ಕಳೆದ ಬಾರಿ ಏನು ಪಕ್ಷೇತರವಾಗಿ ಕೆಲವರು ಗೆದ್ದಿದ್ರು, ಅವ್ರನ್ನ ಎಲ್ಲರನ್ನೂ ಕೂಡ MES MES ನಮ್ಮವರೇ ಅಂತ ಹೇಳ್ತಿತ್ತು. ಆದ್ರೆ ಈ ಬಾರಿ ಅದು ಸ್ಪಷ್ಟವಾಗಿ 21 ಜನರನ್ನ ಮಾತ್ರ ಚುನಾವಣಾ ಕಣದಲ್ಲಿ ಇಳಿಸಿದ್ದು. ಆ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಪ್ರಕಟವಾಗಲಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾ ಸುಗಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು 7 ವರ್ಷಗಳ ನಂತರ ಎಲೆಕ್ಷನ್ ನಡೆದಿರೋದ್ರಿಂದ ಯಾರಿಗೆ ಒಲಿಯುತ್ತೆ ಕಲಬುರಗಿ ಪಾಲಿಕೆ ಅನ್ನೋ ಕುತೂಹಲ ಇದೆ. 55 ವಾರ್ಡ್ಗಳಲ್ಲಿ 305 ಅಭ್ಯರ್ಥಿಗಳ ಭವಿಷ್ಯ ಡಿಸೈಡ್ ಆಗೋಗ್ಬಿಟ್ಟಿದೆ. ಇವತ್ತು ಅಧಿಕೃತವಾಗಿ ಪ್ರಕಟಣೆ ಆಗಬೇಕು ಅಂದ್ರೆ ಮತ ಎಣಿಕೆ ಆಗಬೇಕಾಗುತ್ತೆ, ಅಧಿಕೃತವಾಗಿ ಘೋಷಣೆ ಆಗಬೇಕು. ಯಾಕಂದ್ರೆ ಮತದಾರರು ಮುದ್ರೆಯನ್ನ ಮೊನ್ನೆ ಒತ್ತು ಬಿಟ್ಟಿದ್ದಾರೆ. ಇನ್ನು ಕಲಬುರಗಿಯ NV ಕಾಲೇಜ್ನಲ್ಲಿ ಮತ ಎಣಿಕೆಗೆ ತಯಾರಿಗಳಾಗಿದೆ. 12 ಕೊಠಡಿಗಳಲ್ಲಿ ಮತ ಎಣಿಕೆಗೆ ಜಿಲ್ಲಾಡಳಿತ ತಯಾರಿಗಳನ್ನ ಮಾಡಿಕೊಂಡಿದೆ. ಈಗ 144 ಸೆಕ್ಷನ್ ಮತ್ತೆ ವಿಜಯೋತ್ಸವ ಸಂಭ್ರಮ ಇಲ್ಲೂ ಕೂಡ ಮಾಡಂಗ್ ಇಲ್ಲ, ಅದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಈಗ ನೋಡಿ, ಅಲ್ಲಿ ಕಲಬುರಗಿ ಅಂತ ಬಂದಾಗ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತ ಒಂದು ಪಾಲಿಕೆ ಕಲಬುರಗಿಯಲ್ಲಿ. ಬಟ್ ಕಾಂಗ್ರೆಸ್ ಅಲ್ಲೇ ಒಂದಿಷ್ಟು ಒಳಬೇಗುದಿ ಈ ಬಾರಿ ಏರ್ಪಟ್ಟಿತ್ತು. ಮತ್ತೆ ಈ ಲೋಕಲ್ ಪಾಲಿಟಿಕ್ಸ್ ಅಲ್ಲಿ ಒಂದಿಷ್ಟು ಬದಲಾವಣೆ ಆಗಿರೋದ್ರೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುತ್ತಾ ಅನ್ನೋದು ಬಹುಶಃ ಒಂದು 12 ಗಂಟೆ ವೇಳೆಗೆ ಚಿತ್ರಣ ಸಿಕ್ಬಿಡುತ್ತೆ. ಸದ್ಯಕ್ಕೆ ಕಲಬುರಗಿಯಲ್ಲಿ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿ ತಯಾರಿಗಳು ಯಾವ ತರ ನಡೀತಾ ಇದೆ, ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ಆಗ್ಲಿಂದ ಒಂದಿಷ್ಟು ವಿಶ್ಲೇಷಣೆಗಳಾಯಿತು ಕಲಬುರಗಿ ಪಾಲಿಕೆ ವಿಚಾರವಾಗಿ. ಈಗ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿ ಸಿದ್ಧತೆ ಯಾವ ತರ ನಡೀತಾ ಇದೆ, ಮತ್ತೆ ಎಷ್ಟು ಉತ್ಸುಕರಾಗಿ ಕಾಯ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಇಂದ ಇದ್ದಾರೆ ಎಲ್ಲಾ ಪಕ್ಷದವರು? ಹೌದು ಶರ್ಮಿತಾ ಶೆಟ್ಟಿ, ಕಲಬುರಗಿ ಮಹಾನಗರ ಪಾಲಿಕೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಈಗ ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಂತ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಚುನಾವಣಾ ಮತ ಎಣಿಕೆ ಸಿಬ್ಬಂದಿ ಕೂಡ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಬಾರಿ ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಕೆಲವಷ್ಟು ಗಲಭೆಗಳು, ಜೊತೆಗೆ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳ ಜೊತೆ ಕಿತ್ತಾಟ, ಜೊತೆಗೆ ಜಗಳಗಳು ಕೂಡ ಆಗಿತ್ತು. ಸೊ ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮಹಾನಗರ ಪೊಲೀಸ್ ಕೂಡ ಅಂದ್ರೆ ಇಲ್ಲಿನ ಕಮಿಷನರ್ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾರೆ. ಸೊ ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋವಿಡ್ ಇರೋದ್ರಿಂದ, 3ನೇ ಅಲೆಯ ಆತಂಕ ಇರೋದ್ರಿಂದ ಯಾವುದೇ ರೀತಿಯ ಸಂಭ್ರಮಾಚರಣೆಗೆ ಅವಕಾಶ ಇರೋದಿಲ್ಲ. ಇದ್ರೂ ಕೂಡ ಯಾಕಂದ್ರೆ ಗುಂಪುಗೂಡೋದು, ಜನರು ಒಂದೆಡೆ ಸೇರೋದು, ಆದ್ರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಆಗುತ್ತೆ. ಅದರ ಪಾಲನೆಗೂ ಕೂಡ ಇಲ್ಲಿನ ಅಧಿಕಾರಿಗಳು ಗಮನವನ್ನು ವಹಿಸಿದ್ದಾರೆ. 144 ಸೆಕ್ಷನ್ ಅನ್ನ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಅದರ ಮೂಲಕ ಯಾವುದೇ ಜನಗಳನ್ನ ಸೇರುವಂತ ಯಾವುದೇ ಅವಕಾಶ ಇಲ್ಲ. ಆದ್ರೂ ಕೂಡ ಕೆಲವಷ್ಟು ಬೆಂಬಲಿಗರು ತಡೆದುಕೊಳ್ಳೋದಿಲ್ಲ. ಇವೆಲ್ಲ ನಿಯಮಗಳಿದ್ರೂ ಕೂಡ ಅವೆಲ್ಲ ಗಾಳಿಗೆ ತೂರಿ ದೊಡ್ಡ ದೊಡ್ಡ ನಾಯಕರು ಸಂಭ್ರಮಾಚರಣೆ ಪಾಲ್ಗೊಂಡಿದ್ದನ್ನ ನಾವು ನೋಡಿದ್ದೇವೆ. ಸೊ ಇವತ್ತು ಕೂಡ ಆ ರೀತಿಯ ಸಂಭ್ರಮಾಚರಣೆ ಆಗುತ್ತೆ. ಆದ್ರೆ ಅದಕ್ಕೆ ಅಧಿಕಾರಿಗಳು ಯಾವ ರೀತಿ ಬ್ರೇಕ್ ಹಾಕ್ತಾರೆ ಅಂತ ನೋಡಬೇಕಿದೆ. ಇನ್ನು ಮಹಾನಗರ ಪಾಲಿಕೆಯ ಫಲಿತಾಂಶದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಒಟ್ಟು 55 ವಾರ್ಡ್ಗಳಿದ್ದಾವೆ. 55 ವಾರ್ಡ್ಗಳಲ್ಲಿ 305 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಅವರು ಪ್ರತಿನಿಧಿಸಿದ್ದಾರೆ. ಈಗ ಆಲ್ರೆಡಿ ಅವರೆಲ್ಲರ ಭವಿಷ್ಯವೂ ಕೂಡ ಮತಪಟ್ಟಿಗೆಯಲ್ಲಿ ಭದ್ರವಾಗಿದೆ. ಅದು ಇನ್ನೇನು 12 ಗಂಟೆಯಷ್ಟೊತ್ತಿಗೆ ಬಹಿರಂಗವಾಗಿ ಪ್ರಕಟ ಆಗುತ್ತೆ. ಯಾರು ಅಧಿಕೃತವಾಗಿ ಮಹಾನಗರ ಪಾಲಿಕೆಯ ಚುನಾವಣೆ ಗದ್ದುಗೆಯನ್ನ ಹಿಡಿತಾರೆ, ಅಧಿಕಾರದ ಪಾರುಪತ್ಯನ್ನ ಸಾಧಿಸ್ತಾರೆ, ಅಗೇನ್ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿ ಈ ಬಾರಿ ಏನಾದ್ರೂ ಮತ್ತೆ ಒಂದು ಮ್ಯಾಜಿಕ್ ಸೃಷ್ಟಿ ಮಾಡುತ್ತೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಇದೆ. ಜೆಡಿಎಸ್ ಇದ್ದೂ ಇಲ್ಲದಂತಿರುವಂತ ಜೆಡಿಎಸ್ ಇದೀಗ ಇಲ್ಲಿಯೂ ಕೂಡ ಕಿಂಗ್ ಮೇಕರ್ ಆಗುವಂತ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಕಳೆದ ಬಾರಿಯ ಕೆಲವಷ್ಟು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡೋದಾದ್ರೆ ಕಳೆದ ಬಾರಿ 23 ಸ್ಥಾನಗಳಲ್ಲಿ ಕಾಂಗ್ರೆಸ್ ವಿಜಯ ಗಳಿಸಿತ್ತು, ಪಕ್ಷೇತರ ಬೆಂಬಲದೊಂದಿಗೆ ಅಧಿಕಾರವನ್ನ ಸ್ಥಾಪಿಸಿತ್ತು. ಆದರೆ ಕಳೆದ ಬಾರಿಗೂ ಈ ಬಾರಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದನ್ನ ಕಡೆಗಣಿಸಿದ್ದಾರೆ. ಧರ್ಮಸಿಂಗ್ ಅವರ ಅನುಪಸ್ಥಿತಿ, ಕಮರುಲ್ಲಾ ಅವರ ಅನುಪಸ್ಥಿತಿ ಕೂಡ ಕಾಡ್ತಾ ಇದೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಂದಂತೂ ಸ್ಪಷ್ಟವಾಗಿ ಗಮನ ಹರಿಸಬೇಕು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಪಕ್ಷ ಅಥವಾ ಚಿಹ್ನೆಯ ಆಧಾರಕ್ಕಿಂತ ಆ ವ್ಯಕ್ತಿಯ ವರ್ಚಸ್ಸು, ಜೊತೆಗೆ ಆ ವ್ಯಕ್ತಿಯ ಜನರ ಜೊತೆಗೆ ಒಡನಾಟ ಹೇಗಿರುತ್ತೆ ಅದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಹೀಗಾಗಿ ಆ ವ್ಯಕ್ತಿಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ವ್ಯಕ್ತಿಯ ವರ್ಚಸ್ಸೇ ಹೆಚ್ಚು ಕೆಲಸ ಮಾಡುತ್ತೆ. ತದನಂತರದಲ್ಲಿ ಪಕ್ಷ, ತದನಂತರದಲ್ಲಿ ಬೇರೆ ಬೇರೆ ರೀತಿಯ
ಕಾರಣಗಳು ಕೂಡ ಆಗುತ್ತೆ. ಗುಲ್ಬರ್ಗ ಅಂದ್ರೆ ಕಲಬುರಗಿ ಮಹಾನಗರ ನೋಡೋದಾದ್ರೆ ಇಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ, ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳಿದ್ದಾವೆ. ಸೊ ಹೀಗಾಗಿ ಆ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಯುಟಿ ಖಾದರ್ ಅವರನ್ನ, ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ. ಇನ್ನು ಕಲಬುರಗಿ ದಕ್ಷಿಣಕ್ಕೆ ಈಶ್ವರ್ ಖಂಡ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರಿಗೆ ಉಸ್ತುವಾರಿಯನ್ನ ಕೊಡಲಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಎನ್ ರವಿಕುಮಾರ್, ಎಂಎಲ್ಸಿ ಎನ್ ರವಿಕುಮಾರ್ಗೆ ಕೊಟ್ಟಿದ್ರೆ, ಇನ್ನೊಂದು ಕಡೆ ಇಲ್ಲಿನ ಸ್ಥಳೀಯ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವರ್ಗೂ ಕೂಡ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಇನ್ನು ಜೆಡಿಎಸ್ ಕೂಡ ಒಂದು ಬಾರಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿದ್ರು, ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಾಕಷ್ಟು ಮಾತುಕತೆಯನ್ನು ಅಥವಾ ಪ್ರಚಾರವನ್ನು ನಡೆಸಿ ಹೋಗಿದ್ರು. ಸೊ ಹೀಗಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹಣಾಹಣಿ ಇಲ್ಲಿದ್ರು ಕೂಡ ನೇರ ಫೈಟ್ ಅದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಇದೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಲಿಕ್ಕೆ ಬಿಜೆಪಿ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡ್ತಿದೆ. ಇನ್ನೇನು ಮತ ಎಣಿಕೆ ಪ್ರಕ್ರಿಯೆಯನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವು ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ತದನಂತರದಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರವನ್ನ ಯಾರು ಹಿಡಿತಾರೆ ಅಂತ ಖಂಡಿತವಾಗಿ ಪ್ರಕಟವಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದಶರಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪಾಲಿಕೆ ಫೈಟ್ನಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ಇರುತ್ತೆ. ಆ ಬ್ರೇಕ್ ಮೊದಲು ಒಂದು ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಬೆಳಗಾವಿ ಪಾಲಿಕೆ ಹಾಗೇನೆ ಕಲಬುರಗಿ ಪಾಲಿಕೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ವಿ. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಬೆಂಗಳೂರು ನೆಕ್ಸ್ಟ್ ಸ್ಥಾನದಲ್ಲಿ ನಿಲ್ಲೋದು. ಅತಿ ದೊಡ್ಡ ವಾರ್ಡ್ಗಳನ್ನು ಹೊಂದಿರುವಂಥದ್ದು, ಅತಿ ಹೆಚ್ಚು ವಾರ್ಡ್ಗಳನ್ನು ಹೊಂದಿರುವಂಥ ಮಹಾನಗರ ಪಾಲಿಕೆ ಯಾವುದು ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಅದು ಹುಬ್ಬಳ್ಳಿ ಧಾರವಾಡ. ಸಿಎಂ ಬೊಮ್ಮಾಯಿಗೆ ಇದೀಗ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಹುಬ್ಬಳ್ಳಿ ಅಂತಂದ್ರೆ ಅವರು ಬಾಲ್ಯವನ್ನ ಕಳೆದಂತ ಒಂದು ಊರು, ಅವರು ತವರು ಅಂತ ನಾವು ಪರಿಗಣಿಸ್ತೀವಿ. ಹಾಗಾಗಿ ಅಲ್ಲಿಗ ಬಿಜೆಪಿಗೆ ಪ್ರತಿಷ್ಠೆ ವಿಚಾರ, ಮತ್ತೆ ಘಟಾನುಘಟಿ ನಾಯಕರಿದ್ದಾರೆ. ತವರು ಜಿಲ್ಲೆಯಲ್ಲಿ ಈ ಸಲ ಅಧಿಕಾರವನ್ನ ಹಿಡಿಯುವಂತ ಪಣವನ್ನ ಸಿಎಂ ಮಾಡಿದ್ರು. ಹಾಗಾಗಿ ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ನ್ಯೂಸ್ 18ನಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಹಾನಗರ ಪಾಲಿಕೆ ಫಲಿತಾಂಶದ ಮಾಹಿತಿಯನ್ನು ಕೊಡ್ತೀವಿ. ಈಗ ಧಾರವಾಡ ಕೃಷಿ ವಿವಿಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಯೋದಕ್ಕೆ ಸಿದ್ಧತೆಗಳಾಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ನ್ಯೂಸ್ 18ನಲ್ಲಿ ಪಾಲಿಕೆ ಫಲಿತಾಂಶದ ಪಕ್ಕಾ ಮಾಹಿತಿಯನ್ನು ನಾವು ಕೊಡ್ತೀವಿ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಅಲ್ಲಿನ ಜಿಲ್ಲಾಡಳಿತ ಆಲ್ರೆಡಿ ಮಾಡಿಕೊಂಡಿದೆ. ಇಲ್ಲೂ ಅಷ್ಟೇ 144 ಸೆಕ್ಷನ್ ಜಾರಿ, ಮತ್ತೆ ವಿಜಯೋತ್ಸವವನ್ನು ಅಂದರೆ ಸಂಭ್ರಮಾಚರಣೆ ಮಾಡಂಗಿಲ್ಲ, ಪಟಾಕಿ ಸಿಡಿಸಂಗಿಲ್ಲ, ಮೆರವಣಿಗೆ ಮಾಡಂಗಿಲ್ಲ. ಇದೆಲ್ಲ ರೂಲ್ಸ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಈಗ ಕೊನೆ ಹಂತದ ಸಿದ್ಧತೆಗಳು ಯಾವ ತರ ಇದೆ? ಯಾಕಂದ್ರೆ 7:15 ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗೋದ್ರಿಂದ ಕೊನೆ ಹಂತದ ಸಿದ್ಧತೆಗಳು ಯಾವ ತರ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಶಿವರಾಮ್ ಅಸುಂಡಿ, ಬಿಜೆಪಿಯ ಶಕ್ತಿ ಕೇಂದ್ರ ಅಂತಾನೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬಿಂಬಿತವಾಗ್ತಾ ಇತ್ತು. ಈ ಬಾರಿನೂ ಅದು ಕಂಟಿನ್ಯೂ ಆಗುತ್ತಾ ಅನ್ನೋ ಕುತೂಹಲ, ಅಂದ್ರೆ ಬಿಜೆಪಿ ಪಾರುಪತ್ಯ ಮೆರೆಯುತ್ತಾ ಅನ್ನೋ ಕುತೂಹಲ ನಮ್ಮೆಲ್ಲರಿಗೂ ಕೂಡ ಇದ್ದೇ ಇದೆ. ಅದರಲ್ಲೂ ಸಿಎಂ ಸೇರಿದಂತೆ ಘಟಾನುಘಟಿ ನಾಯಕರು ಅಲ್ಲಿ ಇದ್ದಾರೆ. ಅಂದ್ರೆ ತವರು ಜಿಲ್ಲೆ ಅಂತ ನಾವು ಪರಿಗಣಿಸ್ತೀವಿ. ಹಾಗಾಗಿ ಆ ಒಂದು ವಿಶ್ಲೇಷಣೆ ಯಾವ ತರ ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷ ಉಳಿದಿರೋದು. ಕೊನೆಯ ಹಂತದ ತಯಾರಿಗಳು ಯಾವ ತರ ನಡೀತಾ ಇದೆ? ಶರ್ಮಿತಾ, ಖಂಡಿತ ಎಲ್ಲರಿಗೂ ಸಹ ಕುತೂಹಲ ಇದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಒಂದು ರಾಜ್ಯದ 2ನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ, ಜೊತೆಗೆ ಸಿಎಂ ಬೊಮ್ಮಾಯಿ ಅವರ ತವರೂರಲ್ಲಿ ನಡೀತಾ ಇರುವಂತಹ ಮೊದಲ ಚುನಾವಣೆ ಆಗಿದೆ. ಹೀಗಾಗಿ ಈ ಚುನಾವಣೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಕೇವಲ ಹುಬ್ಬಳ್ಳಿ ಧಾರವಾಡದ ಮಂದಿಗೆಲ್ಲ, ರಾಜ್ಯದ ಜನತೆಗೂ ಸಹ ಇದೆ. ಹೀಗಾಗಿ ಏನು ಇವತ್ತು ಚುನಾವಣೆ ಮತದಾನ ಆಗಿದೆ. ಇವತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ. ಸಕಲ ಇಡೀ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 140 ಸಿಬ್ಬಂದಿನ ಇವತ್ತು ಮತ ಎಣಿಕೆಗೆ ಬಳಕೆ ಮಾಡಲಾಗ್ತಾ ಇದೆ. ಒಟ್ಟು 6 ಕಡೆ ಅಂದರೆ 6 ಕಡೆ ಮತ ಎಣಿಕೆ ನಡೀತಾ ಇದೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ. 16 ಚುನಾವಣಾ ಅಧಿಕಾರಿಗಳಿದ್ದಾರೆ. ಒಬ್ಬೊಬ್ಬ ಏಕಕಾಲಕ್ಕೆ 48 ವಾರ್ಡ್ಗಳ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಏನಂದ್ರೆ ಈ ಸಾರಿ ಕೇವಲ 53.81%, ಅಂದ್ರೆ ಅತಿ ಕಡಿಮೆ ಇಡೀ ಹುಬ್ಬಳ್ಳಿ ಅವಳಿ ನಗರದ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅತಿ ಕಡಿಮೆ ಮತದಾನ ಆಗಿರೋದ್ರಿಂದಾಗಿ ಒಂದು ಯಾರಿಗೆ ಇದು ಎಫೆಕ್ಟ್ ಆಗ್ತದೆ ಅನ್ನೋ ಒಂದು ಮಾತು ಸಹ ಇದೆ. ಹಾಗಾಗಿ
ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ. ಇನ್ನೇನು ಈಗ ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಮತ್ತು 8 ಗಂಟೆಗೆ ಅಧಿಕೃತವಾಗಿ ಮತ ಎಣಿಕೆ ಕಾರ್ಯ ಆರಂಭಗೊಳ್ತದೆ. ಮತ್ತು ಕೆಲವೇ 9, 8:15, 9ಕ್ಕೆಲ್ಲ ಫಲಿತಾಂಶ ಒಂದೊಂದಾಗಿ ಬರುತ್ತೆ. 10 ಗಂಟೆ ಒಳಗಾಗಿ ಯಾರಿಗೆ ಮೆಜಾರಿಟಿ ಬರ್ಬೋದು ಅನ್ನೋ ಒಂದು ಕುತೂಹಲ ಇತ್ತು. ಅದಕ್ಕೆ ಕುತೂಹಲಕ್ಕೆ ಉತ್ತರ ಸಿಗುತ್ತೆ. ಒಟ್ಟಾರೆ ಇವತ್ತೇನು ಮತ ಎಣಿಕೆ ಕಾರ್ಯಕ್ಕೆ ಕ್ಷಣಗಣನೆ ಆರಂಭಗೊಂಡಿದ್ದು. ಇಡೀ ಒಂದು ಪ್ರಾಂಗಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಸಹ ನಿಷೇಧಾಜ್ಞೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬೀಳಲಿದ್ದು ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ. ಶಿವರಾಮ ಸುಂಡಿ, ಬೊಮ್ಮಾಯಿ ಅವರಿಗೆ ಮೊದಲ ಅಗ್ನಿ ಪರೀಕ್ಷೆ, ಅದರಲ್ಲೂ ಈ ಹುಬ್ಬಳ್ಳಿ ಧಾರವಾಡ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಕ್ಸಸ್ ಆಗ್ತಾರಾ ಫೇಲ್ಯೂರ್ ಆಗ್ತಾರಾ ಅನ್ನೋದು ಇನ್ನೇನು ಗೊತ್ತಾಗ್ಬಿಡುತ್ತೆ. ಇನ್ನು ಬಿಜೆಪಿಯ ಘಟಾನುಘಟಿ ನಾಯಕರ ಪೈಕಿ ಜಗದೀಶ್ ಶೆಟ್ಟರ್ ಇರ್ಬೋದು, ಸಿಎಂ ರೇಸರಿ ಕೇಳಿಬಂದಂಥ ಹೆಸರು ಅರವಿಂದ್ ಬೆಲ್ಲದ್ ಇರ್ಬೋದು, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು. ಅಂದರೆ ಅಲ್ಲೊಂದು ಕೋಆರ್ಡಿನೇಷನ್ ಇರಲಿಲ್ಲ ಈ ಬಾರಿ ನಾವು ನೋಡ್ದಂಗೆ. ಅಂದರೆ ಬಹಿರಂಗವಾಗಿ ಅಂದರೆ ಕಾಲೆಳೆಯೋ ಕೆಲಸವನ್ನ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ ಮೀಟಿಂಗ್ಗಳಲ್ಲಿ, ಪಕ್ಷದ ವೇದಿಕೆಯಲ್ಲೇ ಇಂಥದ್ದೆಲ್ಲ ಆಗಿದ್ದರಿಂದ ಅದೇನು ಮುಚ್ಚುಮರೆ ಇಲ್ಲ ಈಗ. ಯಾಕಂದರೆ ಯಾರ್ಯಾರ ಬೆಂಬಲಿಗರನ್ನ ಮಣಿಸ್ಬೇಕು ಅಂತ ಯಾರ್ಯಾರ ಪ್ರಯತ್ನಗಳು ಪಟ್ಟಿದ್ದಾರೆ ಅನ್ನೋ ವಿಚಾರವಾಗಿ ಈ ಪಾಲಿಕೆ ಚುನಾವಣೆ ಘೋಷಣೆ ಆದಾಗಿನಿಂದ ಕೂಡ ಮತದಾನ ದಿನ ತನಕ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ಈ ಬಿಜೆಪಿಯ ಒಳ ಬೇಗುದಿ ಏನಿದೆ, ಬಿಜೆಪಿಗೆ ಯಾವ ಥರ ಮೈನಸ್ ಆಗಬಹುದು ಅಂತ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಶರ್ಮಿತಾ, ಒಂದೇನಂದ್ರೆ ಅದೇ ಮುಖ್ಯವಾದ ಚರ್ಚೆ ವಿಷಯ ಆಗಿದೆ ಹುಬ್ಬಳ್ಳಿ ಧಾರವಾಡ ಮಟ್ಟಿಗೆ. ಯಾಕಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಾವು ಮುಖ್ಯಮಂತ್ರಿ ಆದ ನಂತರ ಮೊದಲನೇ ಚುನಾವಣೆ ನಡೀತಾ ಇದೆ ಅಂತೇಳಿ ಅದನ್ನ ಚುನಾವಣೆಯನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಆದರೆ ಉಳಿದ ನಾಯಕರು ಅದನ್ನ ಗಂಭೀರವಾಗಿ ತಗೊಂಡಿಲ್ಲ. ಆದರೆ ಅವ್ರ ಕ್ಷೇತ್ರ ಶಿಗ್ಗಾಂವಿ ಇರೋದ್ರಿಂದಾಗಿ ಅಷ್ಟು ಗಮನ ಹರಿಸ್ಲಿಕ್ಕೆ ಆಗಿಲ್ಲ. ಮತ್ತು ಮುಖ್ಯಮಂತ್ರಿ ಆದ ನಂತರ ಬೇರೆ ಬೇರೆ ಕಡೆ ಪ್ರವಾಸ ಹೋಗ್ಬೇಕಾಯ್ತು. ಆದರೆ ಉಳಿದಂಥ ನಾಯಕರು, ಕೇಂದ್ರ ಸಚಿವರು ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇರ್ಬೋದು, ಮತ್ತು ಅರವಿಂದ್ ಬೆಲ್ಲದ್ ಅವರು ಸಹ ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದಂಥವ್ರು, ಇವರೆಲ್ಲರೂ ಸಹ ಒಂದು ಸಂಘಟಿತ ಪ್ರಯತ್ನ ಮಾಡಿದರೆ ಖಂಡಿತ ಇಲ್ಲೊಂದಿಷ್ಟು ರಿಸಲ್ಟ್ ಪಾಸಿಟಿವ್ ಆಗಿ ತಗೊಳ್ಬೋದು, ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ಬರ್ತಾ ಇತ್ತು. ಯಾಕಂದ್ರೆ ಅವ್ರದ್ದು ಮಿಷನ್ 60 ಅಂತ, ಅಂದರೆ ಟಾರ್ಗೆಟ್ 60 ಅಂತ, 60ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಗೆಲ್ತೀವಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡೇ ಅವರು ಚುನಾವಣಾ ಅಖಾಡಕ್ಕೆ ಇಳಿದಿದ್ರು. ಆದರೆ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದಾಗ ಅವರು ಒಂದು ಬಹುಮತ ಪಡೆಯೋದನ್ನು ಸಾಧ್ಯತೆಯೂ ಕ್ಷೀಣ ಆಗಿದೆ. ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಆತಂಕ ಇದೆ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ದೊಡ್ಡ ಹೊಡೆತ ಕೊಡ್ತಾ ಅನ್ನೋ ಒಂದು ಮಾಹಿತಿ ಇದೆ. ಜೊತೆಗೆ ಬಿಜೆಪಿ ಬಂಡಾಯ ಒಳಬೇಗುದಿ ಏನಿದೆ, ಅವ್ರು ಒಳಬೇಗಿದ್ರೆ ಅವರು ಇಡೀ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗ್ತಾ ಇದೆ ಅನ್ನೋ ಒಂದು ಮಾತಿದೆ. ಯಾಕಂದ್ರೆ ಒಬ್ಬರಿಗೆ ಈಗ ಜಗದೀಶ್ ಶೆಟ್ಟರ್ ಬೆಂಬಲಿಗರಿಗೆ ಅರವಿಂದ್ ಬೆಲ್ಲದ ಟಿಕೆಟ್ ತಪ್ಪಿಸಿದಾರೆ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಪರಸ್ಪರ ಆರೋಪಗಳಿದ್ದಾವೆ. ಮತ್ತೊಂದು ಕಡೆ ಕೇಂದ್ರ ಸಚಿವರು ಸಹ ಪ್ರಹ್ಲಾದ್ ಜೋಶಿ ಅವರು ಸಹ ಚುನಾವಣೆಯಲ್ಲಿ ಅವ್ರ ಮಗಳ ಮದುವೆ ಇರೋದ್ರಿಂದಾಗಿ ಯಾವುದೇ ರೀತಿಯ ಪ್ರಚಾರದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಕೇವಲ ಬಿಜೆಪಿ ರಾಜ್ಯಾಧ್ಯಕ್ಷರು ಬಂದಾಗ ಮಾತ್ರ ಮುಖಂಡರು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಹೊರತಾಗಿ ಬೇರೆ ಸಂದರ್ಭಗಳಲ್ಲಿ ಎಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ಶರ್ಮಿತಾ, ಫೈನ್, ನೋಡೋಣ. ಇನ್ನೊಂದು 10 ಗಂಟೆ ಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವರಾಮ ಸುನೀತಾ. ಆಮೇಲೆ ಇನ್ಫಾರ್ಮೇಶನ್ ಪಾಲಿಕೆ ಫೈಟ್ನ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 3 ಮಹಾನಗರ ಪಾಲಿಕೆ ಫಲಿತಾಂಶ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗ ಬೆಳಗಾವಿ ವಿಚಾರವಾಗಿ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದಾದ್ರೆ ನೋಡಿ, ಇಲ್ಲಿ ಗಡಿ ವಿಚಾರ ಇರ್ಬೋದು, ಮತ್ತೆ ಭಾಷಾ ವಿಚಾರದ ಆಧಾರದ ಮೇಲೆ ಇಷ್ಟು ವರ್ಷಗಳ ಕಾಲ ಅಲ್ಲಿ ಎಲೆಕ್ಷನ್ ನಡೀತಾ ಇದ್ದಿದ್ದು. ಅಂದ್ರೆ ಇದೇ ಚುನಾವಣಾ ಅಸ್ತ್ರವಾಗಿ ಎಲ್ಲಾ ಪಕ್ಷಗಳು ಯೂಸ್ ಮಾಡ್ಕೊಳ್ತಾ ಇದ್ವು. ಅದರಲ್ಲೂ MES ಅಂತೂ ಏನಾದ್ರೂ ಒಂದು ಕಿರಿಕ್ ಮಾಡಿಬಿಟ್ಟು ಆ ವಿಚಾರವಾಗಿ ಅಂದರೆ ಚರ್ಚೆ ಆಗೋ ಥರ ಮಾಡಿಬಿಟ್ಟು ಅದನ್ನು ಚುನಾವಣೆಗೆ ಒಂದು ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇತ್ತು. ಬಟ್ ಇದೇ ಮೊದಲ ಬಾರಿಗೆ ಸುಮಾರು ಒಂದು 25-30 ವರ್ಷ ಆದಮೇಲೆ ಪಕ್ಷಗಳ ಚಿಹ್ನೆ ಮೇಲೇನೆ ರಾಜಕೀಯ ಪಕ್ಷಗಳು ಚುನಾವಣೆಯನ್ನ ಫೇಸ್ ಮಾಡಿರೋದು ಪಾಲಿಕೆ ಎಲೆಕ್ಷನ್ನಲ್ಲಿ. ಈ ತಯಾರಿಗಳಿರ್ಬೋದು, ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಗಡಿ ವಿಚಾರ ಇರ್ಬೋದು ಅಥವಾ ಭಾಷಾ ವಿಚಾರ, ಅದರಲ್ಲೂ ಮರಾಠಿಗರ ಅಸ್ಮಿತೆ, ಕನ್ನಡದವರ ಅಸ್ಮಿತೆ, ಈ ತರದ ಒಂದು ಅಜೆಂಡಾಗಳ ಮೇಲೇನೆ ಈ ತರ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಚುನಾವಣೆಗೆ ಹೋಗ್ತಾ ಇದ್ರು. ಆದರೆ ಈ ಬಾರಿ ಪಕ್ಷಗಳ ಚಿಹ್ನೆಗಳ ಅಡಿಯಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿರೋದು ಯಾವ ತರ ಬದಲಾವಣೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ?
ಖಂಡಿತವಾಗ್ಲೂ ಶರ್ಮಿತಾ, ಈಗೇನು ಬದಲಾವಣೆ ಆಗಿದೆ ಅದರ ಪ್ರಕಾರವಾಗಿಯೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಭವಿಷ್ಯಗಳು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿದ ನಂತರವಾಗಿ ಮೊದಲ ಬಾರಿಗೆ ಈ ಒಂದು ಎಲೆಕ್ಷನ್ ಅನ್ನ ಆಗ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಚುನಾವಣೆ ರಾಜ್ಯ ರಾಜಕೀಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀಳಲಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪನವರು ಹೋದಂತ ಸಂದರ್ಭದಲ್ಲಿ ಈಗ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ, ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನುವಂಥದ್ದು. ಅಂದ್ರೆ ಯಡಿಯೂರಪ್ಪನವ್ರನ್ನ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಬಲವಂತವಾಗಿ ಇಳಿಸ್ತು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವರ ಬೆಂಬಲಿಗರೇನಾದ್ರೂ ಒಂದ್ ವೇಳೆ ಏನಾದ್ರೂ ಉಲ್ಟಾ ಹೊಡೆದು ಬೇರೆ ಪಕ್ಷಗಳಿಗೆ ಮತದಾನ ಮಾಡುವಂತದ್ದಾಗಿರ್ಬೋದು, ಮತ್ತೆ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತಾ ಮತ್ತೆ ಕಾಂಗ್ರೆಸ್ಗೆ ಮುನ್ನಡೆ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಹೇಳ್ದಂಗೆ ಪ್ರಮುಖವಾಗಿ ಈಗಾಗಲೇ ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಭಾಷೆ ಮತ್ತೆ ಈ ಒಂದು ಇಲ್ಲಿರತಕ್ಕಂಥ ಗಡಿ ವಿಚಾರವನ್ನ ಬಿಟ್ಟು ಪ್ರಮುಖವಾಗಿ ಮೊದಲ ಬಾರಿಗೆ ಪಕ್ಷದ ಚಿಹ್ನೆ ಮುಖಾಂತರವಾಗಿ ಈ ಒಂದು ಚುನಾವಣೆ ಆಗ್ತಾ ಇರುವಂತದ್ದು ಬಹಳಷ್ಟು ನಿರೀಕ್ಷೆಯನ್ನ ಮಾಡಬಹುದು. ಯಾಕಂದ್ರೆ ತಮ್ಮ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನ ನಾಯಕರುಗಳು ತಮ್ಮ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಮೊದಲ ಬಾರಿಗೆ ಜೆಡಿಎಸ್ ನ ನಾಯಕರುಗಳು ಕೂಡ ಒಂದು ರೀತಿ ಸ್ಟ್ರಾಟಜಿಯನ್ನ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ನೆಲೆಯನ್ನ ಕಂಡುಕೊಂಡ್ರೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂಥದ್ದು ಜೆಡಿಎಸ್ ನ ಲೆಕ್ಕಾಚಾರ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಪ್ರಮುಖವಾಗಿ ಮುಸ್ಲಿಂನ ಮತದಾರರೇನಿದ್ರೆ ಅಭ್ಯರ್ಥಿಗಳನ್ನ ಅವ್ರನ್ನ ಓಲೈಕೆಯನ್ನ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಕಣಕ್ಕಿಳಿಸುವಂತ ಒಂದು ಕೆಲಸವನ್ನ ಜೆಡಿಎಸ್ ಮಾಡಿದೆ. ಮತ್ತೆ ಇಲ್ಲಿರ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ಕೂಡ ಎಲ್ಲ ಒಂದ್ ಕಡೆ ಚುನಾವಣೆಗೆ ಹೋಗಿರುವಂತದ್ದು. ಮತ್ತೆ ಬಿಜೆಪಿಗೂ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದ ಈ ಒಂದು ಚುನಾವಣೆ ಸವಾಲಾಗಿ ಪರಿಣಮಿಸಿರುವಂತದ್ದು. ಯಾಕಂದ್ರೆ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಬಿಜೆಪಿ ಇರುವಂತದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ಒಂದ್ ರೀತಿ ಸರ್ಕಾರದ ವೈಫಲ್ಯವನ್ನ ಖಂಡಿಸುತ್ತಾ ಒಂದು ಕೆಲಸವನ್ನ ಮಾಡ್ಕೊಂಡ ಹೋಗ್ತಾ ಇದೆ. ಮತ್ತೆ ಆ ಒಂದು ಕೆಲಸ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಮತ್ತೆ ಎಷ್ಟು ಜನ ಮತದಾರರು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಕೈ ಹಿಡಿತಾರೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಎಂಇಎಸ್ ಕೂಡ ಸ್ಥಳೀಯವಾಗಿ ಸಾಕಷ್ಟು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಎಂಇಎಸ್ ಅಭ್ಯರ್ಥಿಗಳು ಕೂಡ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು. ಈ ಒಂದು ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನೋದು ಕೂಡ ಎಂಇಎಸ್ ನ ಕಾರ್ಯಕರ್ತರ ಲೆಕ್ಕಾಚಾರ ಆಗಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಏನು ಟಿಕೆಟ್ ಸಿಗದೇ ಇರತಕ್ಕಂತಹ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳೇನಿದ್ದಾರೆ ಅವರು ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ನೋಡೋದಾದ್ರೆ ಒಂದಿಷ್ಟು ಬದಲಾವಣೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಮೇಜರ್ ಮೈನಸ್ ಆಗೋದೇ ನೋಡಿ, ಈಗ ಬಂಡಾಯ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಬಿಜೆಪಿಗೂ ಕೊಡಬಹುದು, ಕಾಂಗ್ರೆಸ್ಗೂ ಕೊಡಬಹುದು. ಹಂಗ್ ನೋಡಕ್ ಹೋದ್ರೆ ಬಿಜೆಪಿಯಿಂದ ಸಾಕಷ್ಟು ಜನ ಉಚ್ಚಾಟಿತರಾಗಿದ್ದಾರೆ 6 ವರ್ಷಗಳ ಕಾಲ. ಕಾಂಗ್ರೆಸ್ ಅಲ್ಲೂ ಉಚ್ಚಾಟನೆ ಮಾಡಲಾಗಿದೆ. ಇಷ್ಟು ವರ್ಷ ನಾವು ಪಕ್ಷಕ್ಕೆ ದುಡಿದ್ರೂ ಕೂಡ ನಾವು ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ವಿ ಅಥವಾ ನಮ್ಮ ಕಡೆಯವ್ರಿಗೆ ಕೊಟ್ಟಿಲ್ಲ, ನಾವೇನೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ಅಂದಮೇಲೆ ನಾವ್ ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಈಗ ಬಂಡಾಯ ಅಭ್ಯರ್ಥಿಗಳಾಗಿ ಏನ್ ಸ್ಪರ್ಧೆ ಮಾಡಿದ್ದಾರೆ ಅವ್ರು ಯಾವ ತರ ಮುಳು ಆಗ್ಬೋದು ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ಗೆ? ಖಂಡಿತವಾಗ್ಲು ಶರ್ಮಿತಾ, ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ನೀವು ಹೇಳ್ದಂಗೆ ಈ ಒಂದು ಬಂಡಾಯ ಅಭ್ಯರ್ಥಿಗಳೇನಿದ್ರೆ ಅವರು ಖಂಡಿತವಾಗ್ಲೂ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿ ಪರಿಣಮಿಸಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದೇ ಆದಲ್ಲಿ ಎಂಇಎಸ್ ಒಂದಷ್ಟು ಸೀಟ್ಗಳನ್ನ ಗೆಲ್ಲೋದಕ್ಕೂ ಕೂಡ ಒಂದ್ ರೀತಿ ಸ್ಟ್ರಾಟಜಿನ ಮಾಡಿದೆ. ಇಲ್ಲ ಒಂದ್ ಕಡೆ ಅವ್ರ ಮುಖಾಂತರವಾಗಿ ಅಂದ್ರೆ ಎಂಇಎಸ್ ಅವರ ಜೊತೆ ಕೈ ಜೋಡಿಸಿಕೊಂಡು ಇಲ್ಲಿ ಒಂದು ಪಾಲಿಕೆಯಲ್ಲಿ ಅಧಿಕಾರವನ್ನ ಹಿಡಿಯುವಂತ ಒಂದು ಕೆಲಸವನ್ನು ಕೂಡ ಆ ಒಂದು ಪಕ್ಷೇತರ ಅಭ್ಯರ್ಥಿಗಳು ಮಾಡುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಒಂದ್ ವೇಳೆ ಏನಾದ್ರು ಪಕ್ಷೇತರ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಗೆದ್ದು ಮತ್ತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಏನಾದ್ರು ಒಂದ್ ವೇಳೆ ಮತ್ತೆ ಕರೆದ್ರೆ ಮತ್ತೆ ಆ ಒಂದು ಪಕ್ಷಕ್ಕೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅವರನ್ನ ಉಚ್ಚಾಟನೆ ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ನಾಯಕರುಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿಗೆ ದೊಡ್ಡವಾಗಿ ಪರಿಣಮಿಸಿರುವಂತದ್ದೇ ತಲೆನೋವಾಗಿ ಪರಿಣಮಿಸಿರುವಂತದ್ದು ಈ ಒಂದು ಅಭ್ಯರ್ಥಿಗಳು. ಪಕ್ಷೇತರ ಅಭ್ಯರ್ಥಿಗಳು ಏನಾದ್ರು ಗೆದ್ದುಬಿಟ್ರೆ ಎಲ್ಲಿ ನಮ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ. ಯಾಕಂದ್ರೆ ಬೆಂಗಳೂರು ಬಿಟ್ರೆ ಶರ್ಮಿತಾ ಪ್ರಮುಖವಾಗಿ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ. ಹೀಗಾಗಿ ಇನ್ನೇನು ಕೆಲವು ಹೊತ್ತಿನಲ್ಲಿ ಮತ ಎಣಿಕೆ ಶುರುವಾಗಲಿದೆ. ಮತ ಎಣಿಕೆ ನಂತರವಾಗಿ ಒಂದು ಗಂಟೆ ನಂತರವಾಗಿ ಒಂದಷ್ಟು ಕರೆಕ್ಟ್ ಆದಂತ ಪಿಕ್ಚರ್ ಸಿಗುತ್ತೆ, ಯಾರು ಅಭ್ಯರ್ಥಿಗಳು ಮುನ್ನಡೆ ಆಗುತ್ತೆ ಮತ್ತೆ ಯಾರು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು. ಶರ್ಮಿತಾ, ನೋಡೋಣ. ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಪಾಲಿಕೆ ಫೈಟ್ ನಲ್ಲಿ ಮತ್ತಷ್ಟು ಅಪ್ಡೇಟ್ ಮುಂದೆ ಇರ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ
ಬ್ಯಾಕ್. ಇನ್ನೇನು ಕೆಲವೇ ನಿಮಿಷದಲ್ಲಿ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಆಲ್ರೆಡಿ. ಮತ ಎಣಿಕೆ ಪ್ರಕ್ರಿಯೆ 8 ಗಂಟೆಯಿಂದ ಆರಂಭ ಆಗುತ್ತೆ. ಅದಕ್ಕೆ ಉಳಿದಿರೋದು ಕೆಲವು ನಿಮಿಷಗಳು. ಯಾಕಿಷ್ಟು ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತಂದ್ರೆ, ಮೀಡಿಯಾದವರು ಕವರೇಜ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ 3 ಮಹಾನಗರ ಪಾಲಿಕೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದ್ಮೇಲೆ ಅವರ ನಾಯಕತ್ವದಲ್ಲಿ ಜನ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಗೊತ್ತಾಗುತ್ತೆ. ಸೊ ಈ 3 ಮಹಾನಗರ ಪಾಲಿಕೆಯ ಫಲಿತಾಂಶದ ಮುಖಾಂತರವಾಗಿ ಎಲ್ಲಾ ರಾಜಕೀಯ ಪಕ್ಷದವರು ಸಾಕಷ್ಟು ತಮ್ಮದೇ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿ, ಒಂದಿಷ್ಟು ಲೆಕ್ಕಾಚಾರಗಳನ್ನ ಮಾಡಿನೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು ಕೂಡ ಶೇಕಡಾವಾರು ಮತದಾನ ಕಡಿಮೆನೇ ಇದೆ 3 ಪಾಲಿಕೆ ಚುನಾವಣೆಗಳಲ್ಲಿ. ಹಾಗಾಗಿ ಆ ಒಂದು ಫಲಿತಾಂಶದ ಮೇಲೆ ಅದು ಯಾವ ತರ ಪ್ರಭಾವ ಬೀರುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ ಅಫ್ಕೋರ್ಸ್. ಅದ್ರ ಜೊತೆಯಲ್ಲಿ ಈಗ ಕಲಬುರಗಿಯಲ್ಲಿ ಒಂದಿಷ್ಟು ಲೋಕಲ್ ಪಾಲಿಟಿಕ್ಸ್ ಅಲ್ಲಿ ಬದಲಾವಣೆ ಇರ್ಬೋದು, ಬೆಳಗಾವಿಯಲ್ಲಿ ಪಕ್ಷದಲ್ಲೇ ಆದಂತ ಒಂದಿಷ್ಟು ಬದಲಾವಣೆ ಅಂತಂದ್ರೆ ಒಳ ಬೇಗುದಿ ಯಾವ ತರ ಎಫೆಕ್ಟ್ ಮಾಡುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ನೋಡೋದಾದ್ರೆ ಬಿಜೆಪಿಯ ಶಕ್ತಿ ಕೇಂದ್ರದಲ್ಲಿ ಬಿಜೆಪಿಯಲ್ಲೇ ಒಂದಿಷ್ಟು ಒಳ ಬೇಗುದಿ ಇದ್ದಿದ್ರಿಂದ ಅದು ಯಾವ ತರ ಮೈನಸ್ ಆಗುತ್ತೆ, ಈ ತರದೆಲ್ಲ ಲೆಕ್ಕಾಚಾರಗಳು ಈಗ ಆಯಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಟ್ಯಾಲಿಯನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ, ಡಿಸ್ಪ್ಲೇ ಮಾಡಿದೀವಿ ನಮ್ಮ ಸ್ಕ್ರೀನ್ ಮೇಲೆ. ರೈಟ್ ಸೈಡ್ ಅಲ್ಲಿ ಕಲಬುರಗಿಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಪ್ಡೇಟ್ 8 ಗಂಟೆ ನಂತರ ಆರಂಭ ಆಗುತ್ತೆ. ನೀವು ಕಲಬುರಗಿ ಮಹಾನಗರ ಪಾಲಿಕೆ ಫಲಿತಾಂಶವನ್ನ ರೈಟ್ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ನಾವು ಲೆಫ್ಟ್ ಸೈಡ್ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬೆಂಗಳೂರು ನಂತರದ ಸ್ಥಾನದಲ್ಲಿ ಅತಿ ಹೆಚ್ಚು ವಾರ್ಡ್ ಇರುವಂತ ಒಂದು ನಗರ ಅಂತಂದ್ರೆ ಅದು ಹುಬ್ಬಳ್ಳಿ ಧಾರವಾಡ. ಇನ್ನು ಬೆಳಗಾವಿ ಟಾಪ್ ಅಲ್ಲಿ ನೀವು ನೋಡಬಹುದು. ಸೊ ಬೆಳಗಾವಿಯಲ್ಲೂ ಅಷ್ಟೇ MES ಈ ಬಾರಿ ಮತ್ತೆ ಪ್ರಾಬಲ್ಯವನ್ನ ಮೆರೆಯುತ್ತಾ, ಯಾಕಂದ್ರೆ ಗಡಿ ವಿಚಾರ ಇರ್ಬೋದು, ಮತ್ತೆ ಮರಾಠಿಗರು ಮತ್ತೆ ಕನ್ನಡದ ಅಸ್ಮಿತೆ ವಿಚಾರವಾಗಿನೇ ಇಷ್ಟು ಬಾರಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಿದ್ದು. ಆದ್ರೆ ಕಳೆದ 25-30 ವರ್ಷ ಆದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ರಾಜಕೀಯ ಚಿಹ್ನೆ ಮೇಲೆ ಮತದಾನ ಪ್ರಕ್ರಿಯೆ ನಡೆದಿರೋದ್ರಿಂದ ಬೆಳಗಾವಿ ಮತದಾರರು ಇದನ್ನ ಯಾವ ತರ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲೂ ಒನ್ಸ್ ಅಗೇನ್ ನಾವು ನೋಡೋದಾದ್ರೆ ಬೆಳಗಾವಿಯಲ್ಲಿ ಶೇಕಡಾವಾರು ಮತದಾನ ಕೇವಲ 50% ಆಫ್ ವೋಟಿಂಗ್ ಮಾತ್ರ ಆಗಿರೋದ್ರಿಂದ ಇಲ್ಲಿ ಯಾವ ಮತದಾರರು, ಯಾವ ಸಮುದಾಯದ ಮತದಾರರು ಯಾರಿಗೆ ಮತ ಹಾಕಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಈಗ ಕಲಬುರಗಿ ಭಾಗದಲ್ಲೂ ಕೂಡ ಕಡೆ ಹಂತದ ಸಿದ್ಧತೆಗಳೆಲ್ಲ ಅಫ್ಕೋರ್ಸ್ ಆಗಿದೆ. ಇಲ್ಲೊಂದಿಷ್ಟು ರಾಜಕೀಯವಾಗಿ ಲೆಕ್ಕಾಚಾರಗಳ ಬಗ್ಗೆ ನಾವು ಬೆಳಗ್ಗೆಯಿಂದ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ ದಶರಥ್. ಕಲಬುರಗಿಯಲ್ಲಿ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ನಾವು ಆಗಿಂದಲೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂದ್ರೆ ಕಾಂಗ್ರೆಸ್ ಪ್ರಾಬಲ್ಯ ಅಲ್ಲಿ ಇದ್ರೂ ಕೂಡ ಕಳೆದ ಬಾರಿ ಕಾಂಗ್ರೆಸ್ ಎಷ್ಟು ಒಂದು ಟಾರ್ಗೆಟ್ ಇಟ್ಕೊಂಡಿತ್ತು ಅಷ್ಟು ಬಂದಿರಲಿಲ್ಲ. ಬೇರೆಯವ್ರ ಜೊತೆ ಕೈ ಜೋಡಿಸಿ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕಾಗಿತ್ತು. ಬಟ್ ಈ ಬಾರಿ ಕಾಂಗ್ರೆಸ್ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದೆ? ಶರ್ಮಿತಾ ಶೆಟ್ಟಿ, ಕಲಬುರಗಿ ಅಂತ ಹೇಳಿದ ತಕ್ಷಣ ಇದು ಕಾಂಗ್ರೆಸ್ನ ಭದ್ರಕೋಟೆ ಎಂಬ ಮಾತಿದೆ. ಯಾಕೆಂದ್ರೆ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ತನ್ನ ಪಾರುಪತ್ಯವನ್ನ ಮೆರಿತಾ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಧರ್ಮಸಿಂಗ್ ಆದಿಗೆ ಅನೇಕ ಪ್ರಬಲ ಕಾಂಗ್ರೆಸ್ನ ನಾಯಕರು ಕೂಡ ಈ ಭಾಗದಿಂದಲೇ ಬಂದವರು. ಸೊ ಹೀಗಾಗಿ ಕಲಬುರಗಿ ಅಂತ ಹೇಳಿದ ತಕ್ಷಣ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾರೆ. ಈ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಉಮೇಶ್ ಜಾಧವ್ ಜಯವನ್ನ ದಾಖಲಿಸಿದ್ರು. ಅದರ ಮೂಲಕ ಬಿಜೆಪಿ ಲಗ್ಗೆ ಇಟ್ಟಿತ್ತು. ಇದೀಗ ಬಿಜೆಪಿ ಹಂತ ಹಂತವಾಗಿ ಕಲಬುರಗಿಯಲ್ಲೂ ಕೂಡ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಬಿಜೆಪಿ ಇದೆ. ಸೊ ಹೀಗಾಗಿ ಬಿಜೆಪಿಗೆ ಹೆಚ್ಚು ಅವಕಾಶ, ಯಾಕಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದು ಕೂಡ ಸಾಕಷ್ಟು ಪ್ರಭಾವ ಬೀರುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಆಡಳಿತ ಪಕ್ಷ ಸಾಕಷ್ಟು ರೀತಿಯ ಪ್ರಭಾವ ಮತ್ತು ಪರಿಣಾಮವನ್ನು ಹೊಂದಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಿಜೆಪಿ ಈ ಬಾರಿ ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ ತನ್ನ ಅಧಿಕಾರದ ಗದ್ದುಗೆಯನ್ನ ಹಿಡಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ಗೆ ಕೆಲವಷ್ಟು ಸವಾಲು ಸಮಸ್ಯೆಗಳ ನಡುವೆಯೂ ಕೂಡ ತನ್ನ ಹಿಂದಿನಿಂದ ಬಂದಿರುವಂತಹ ಪಾರುಪತ್ಯವನ್ನ ಮುಂದುವರಿಸಲಿಕ್ಕೆ ಈ ರೀತಿಯ ಸಾಕಷ್ಟು ಲೆಕ್ಕಾಚಾರಗಳನ್ನ ತಂತ್ರಗಾರಿಕೆಯನ್ನು ಕೂಡ ಮಾಡಿದೆ. ಕಲಬುರಗಿ ಅಂತ ಬಂದಾಗ, ಮಹಾನಗರ ಪಾಲಿಕೆ ಅಂತ ಬಂದಾಗ ಅಲ್ಲಿ ನೇರ ಫೈಟ್ ಇರೋದೇ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮಧ್ಯದಲ್ಲಿ. ಬಟ್ ಮೊದಲ ಹಂತದಲ್ಲೇ ನಾವು ನೋಡೋದಾದ್ರೆ ಬಿಜೆಪಿಯಲ್ಲಿ 55 ವಾರ್ಡ್ಗಳ ಪೈಕಿ 8 ವಾರ್ಡ್ಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನೇ ಹಾಕಿಲ್ಲ. ಅಂದ್ರೆ ಹೊಸ ಮುಖಗಳಿಗೆ ಮಣೆ ಹಾಕೋದು ಅಥವಾ ಸೂಕ್ತ ಅಭ್ಯರ್ಥಿ ಸಿಗದೇನೆ ಮೊದಲ ಹಂತದಲ್ಲೇ ಸೋಲನ್ನು ಒಪ್ಕೊಂಡಿದ್ಯಾ ಹಾಗಾದ್ರೆ ಬಿಜೆಪಿ? ಕಲಬುರಗಿಯಲ್ಲಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್
ತನ್ನ ಅಭ್ಯರ್ಥಿಗಳನ್ನ ಹಾಕಿತ್ತು. ಆದ್ರೆ ಬಿಜೆಪಿಗೆ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಅದರಲ್ಲೂ ಕೂಡ ಕಲಬುರಗಿಯ ಉತ್ತರ ವಿಧಾನಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ 8 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳೇ ಬಿಜೆಪಿಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ಬಹುಮತವನ್ನ ಸಾಧಿಸಲು ಹೊರಟಿರುವಂತ ಬಿಜೆಪಿಗೆ ಈ 8 ಸ್ಥಾನಗಳ ಅಭ್ಯರ್ಥಿಯ ಕೊರತೆಯೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಸೃಷ್ಟಿಯಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಿಜೆಪಿಗೆ ಇದು ಮೊದಲ ಹಿನ್ನಡೆ. ಸೊ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅಂದ್ರೆ ಈ ಬಾರಿಯ ಫಲಿತಾಂಶದಲ್ಲಿ ಅತ್ಯಧಿಕ ಗೆಲುವು ದಾಖಲಿಸಬೇಕು, ಅತ್ಯಧಿಕ ವಾರ್ಡ್ಗಳಲ್ಲಿ ಗೆಲುವು ದಾಖಲಿಸಬೇಕು ಅಂತ ಹೇಳಿದ್ರೆ 8 ವಾರ್ಡ್ಗಳಲ್ಲಿ ಅವರಿಗೆ ಅಭ್ಯರ್ಥಿಗಳೇ ಇಲ್ಲ. ಸೊ ಹೀಗಾಗಿ ಅದು ಕೂಡ ಅತ್ಯಂತ ಗಣನೀಯವಾಗಿ ಪ್ರಭಾವವನ್ನು ಬೀರುತ್ತೆ. ಇರುವಂತ 48 ಅಭ್ಯರ್ಥಿಗಳಲ್ಲೇ ಅವರು 47 ಅಭ್ಯರ್ಥಿಗಳಲ್ಲೇ ಅವರು ಗೆಲುವನ್ನ ಅಥವಾ ಬಹುಮತವನ್ನ ಸಾಧಿಸಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯಬೇಕಾಗುತ್ತೆ. ಅದು ಸ್ವತಂತ್ರವಾಗಿ ಬಿಜೆಪಿ ಈ ಬಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಪರೋಕ್ಷ ಬೆಂಬಲದೊಂದಿಗೆ ಅಥವಾ ಜೆಡಿಎಸ್ನ ಬೆಂಬಲದೊಂದಿಗೆ ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಯಾರಾದ್ರೂ ಗೆದ್ದಿದ್ದೇ ಆದ್ರೆ ಸೊ ಅವರ ಬೆಂಬಲದೊಂದಿಗೆ ಅಧಿಕಾರವನ್ನು ಸ್ಥಾಪಿಸಬಹುದೇ ಹೊರತಾಗಿ ಏಕಾಂಗಿಯಾಗಿ ಬಿಜೆಪಿ ಈ ಬಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಸಾಧ್ಯ. ಇನ್ನೊಂದು ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಶರ್ಮಿತಾ, ಇನ್ನೇನು ಕೆಲ ಹೊತ್ತಿನಲ್ಲೇ ಮತ ಎಣಿಕೆ ಆರಂಭ ಆಗುತ್ತೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ ಮತ ಎಣಿಕೆ ಕೇಂದ್ರದತ್ತ. ಯಾಕೆಂದ್ರೆ ಆಯಾ ಪಕ್ಷಗಳಿಂದಲೂ ಕೂಡ ಮತ ಎಣಿಕೆ ಕೇಂದ್ರಗಳಲ್ಲಿ ನಿಯೋಜನೆ ಮಾಡಲಾಗಿರ್ತಾರೆ. ಒಟ್ಟು 11 ಕೊಠಡಿಗಳಲ್ಲಿ ಈ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಬೇರೆ ಬೇರೆ ಪಕ್ಷದ ವೀಕ್ಷಕರು ಕೂಡ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಪೊಲೀಸರ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ, ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತ ಎಣಿಕೆ ವೀಕ್ಷಣೆಗಾಗಿ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಆಮೇಲೆ 144 ಸೆಕ್ಷನ್ ಜಾರಿ ಇದೆ. ನೂತನ ವಿದ್ಯಾಲಯ ಗ್ರೌಂಡ್ ನಾವೇನು ನೋಡ್ತಾ ಇದೀವಿ, ಇದು NV ಗ್ರೌಂಡ್ ಅಂತ ಕರೀತಾರೆ. ಸೊ ಇಲ್ಲಿ ಮತ ಎಣಿಕೆ ಕ್ರಮ ನಡೆಯುತ್ತೆ. 144 ಸೆಕ್ಷನ್ ಮಧ್ಯೆ 3ನೇ ಅಲೆ ಕೋವಿಡ್ ಆತಂಕದ ಮಧ್ಯೆ ಈ ಒಂದು ಮತ ಎಣಿಕೆ ಆರಂಭ ಆಗ್ತಾ ಇದೆ. ಯಾವುದೇ ರೀತಿಯ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ಬೆಂಗಳೂರು ಮಹಾನಗರ ಕಲಬುರಗಿ ಮಹಾನಗರ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಸೊ 144 ಸೆಕ್ಷನ್ ಜಾರಿ ಇರೋದ್ರಿಂದ ಯಾವುದೇ ರೀತಿಯ ಅದ್ದೂರಿ ಸಂಭ್ರಮಾಚರಣೆಗಳು ಬೇಡ ಅಂತ ಹೇಳಿದ್ದಾರೆ. ಆದರೆ ಬೆಂಬಲಿಗರು ಕಾರ್ಯಕರ್ತರು ಇದನ್ನ ಒಪ್ಕೊಳ್ತಾರ, ಕೋವಿಡ್ ನಿಯಮಗಳನ್ನ ಪಾಲಿಸ್ತಾರ, ಯಾವ ರೀತಿ ಸಂಭ್ರಮಾಚರಣೆ ಇರುತ್ತೆ ಅಂತ ನೋಡಬೇಕಾಗಿದೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಫಲಿತಾಂಶದ ಸ್ಪಷ್ಟ ಚಿತ್ರಣ ಲಭ್ಯವಾಗಿರಲಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ದಶರಥ್ ಈ ಕ್ಷಣದ ಅಪ್ಡೇಟ್ಗೆ. ಈಗ ಕಲಬುರಗಿ ಅಂತ ಬಂದಾಗ ಧರಮ್ ಸಿಂಗ್ ಅವರು ಇಲ್ಲದಂತ ಒಂದು ಎಲೆಕ್ಷನ್, ಕಮರುಲ್ ಇಸ್ಲಾಂ ಅಗಲಿಕೆ ನಂತರ ಬಂದಿರುವಂತಹ ಒಂದು ಎಲೆಕ್ಷನ್. ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆದ್ರು. ಕಲಬುರಗಿಯಲ್ಲಿ ಸೋತ ಮೇಲೆ ಮತ್ತೆ ಅವರು ಕಲಬುರಗಿ ಕಡೆಗೆ ಹೆಚ್ಚಾಗಿ ಮುಖ ಹಾಕಲಿಲ್ಲ, ಆ ಕಡೆ ಹೆಜ್ಜೆಯನ್ನ ಇಡಲಿಲ್ಲ. ಲೋಕಲ್ ಪಾಲಿಟಿಕ್ಸ್ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದೆ ಇರುವುದು ಕಾಂಗ್ರೆಸ್ಗೆ ಯಾವ ತರ ಮೈನಸ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಫೈನ್, ಈಗ ಪಾಲಿಕೆ ಫೈಟ್ ನಲ್ಲಿ ನೋಡೋದಾದ್ರೆ ನಾವು ಕಲಬುರಗಿಯ ಒಂದಿಷ್ಟು ಮಾಹಿತಿ ಕೊಟ್ವಿ. ಬೆಳಗಾವಿ ವಿಭಿನ್ನವಾಗಿ ನಿಲ್ಲುತ್ತೆ. ಇನ್ನು ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಬೆಂಗಳೂರು ನಂತರದಲ್ಲಿ ಅತಿ ಹೆಚ್ಚು ವಾರ್ಡ್ಗಳನ್ನ ಹೊಂದಿರುವಂತ ಒಂದು ಅವಳಿ ನಗರದ ಮಹಾನಗರ ಪಾಲಿಕೆ. ಅದರಲ್ಲೂ ಮೊದಲಿಂದ ನಾವು ಹೇಳ್ಕೊಂಡು ಬರ್ತಿದ್ದೀವಿ, ಬೆಳಿಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಈ ಬಗ್ಗೆ ನಿಮಗೆ ಲೈವ್ ಕವರೇಜ್ ನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಬಾರಿ ಎಲೆಕ್ಷನ್, ಅದು ಹಳ್ಳಿಯಿಂದ ದಿಲ್ಲಿವರೆಗೂ ಯಾವುದೇ ಎಲೆಕ್ಷನ್ ಆದ್ರೂ ಕೂಡ ಪಕ್ಕಾ ರಿಸಲ್ಟ್ ಅನ್ನ ನಾವು ನ್ಯೂಸ್ 18 ನೆಟ್ವರ್ಕ್ ಅಲ್ಲಿ, ನ್ಯೂಸ್ 18 ಕನ್ನಡದಲ್ಲಿ ನಿಮ್ಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಲೇ ಇದೀವಿ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ. ಅಂದ್ರೆ ವೇಗವಾಗಿ ಅಥವಾ ಸ್ಪೀಡ್ ಅಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆತುರಕ್ಕೆ ಬಿದ್ದು ಏನೇನೋ ಮಾಹಿತಿಯನ್ನ ಕೊಡೋದಿಲ್ಲ. ಕೊಡುವಂತ ಟೈಮ್ ನಲ್ಲಿ ಸ್ಪಷ್ಟವಾದಂತ ಮಾಹಿತಿಯನ್ನ, ನಿಖರವಾದಂತ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ನಾವು ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಇಡ್ತಾ ಇದ್ದೀವಿ. ಥ್ಯಾಂಕ್ಸ್ ಹೇಳ್ತೀವಿ ಮತ್ತೊಮ್ಮೆ ನಮ್ಮನ್ನ ನೀವು ನಂಬಿದ್ದಕ್ಕೆ, ನಮ್ಮ ಮೇಲೆ ಒಂದು ಟ್ರಸ್ಟ್ ಅನ್ನ ಇಟ್ಟಿರೋದಕ್ಕೆ. ಇನ್ನು ಪಾಲಿಕೆ ಫೈಟ್ ನಲ್ಲಿ ಮತ್ತಷ್ಟು ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ವಿಶ್ಲೇಷಣೆಯೊಂದಿಗೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಮೂರು ಪಾಲಿಕೆ 10 ರಿಪೋರ್ಟರ್ಸ್, ಫಲಿತಾಂಶದ ಕ್ಷಣ ಕ್ಷಣದ ಅಪ್ಡೇಟ್, ವೇಗದ ರಿಸಲ್ಟ್, ಪಕ್ಕಾ ವಿಶ್ಲೇಷಣೆ. ಪಾಲಿಕೆ ಪರಾಕ್ರಮ, ಮೂವರಲ್ಲಿ ಮೆರೆಯೋದ್ಯಾರು? ಪಾಲಿಕೆ